ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಈಗಾಗಲೇ ಡೇಟ್ ಅನೌನ್ಸ್ ಆಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಳ ಜಗಳದಿಂದ ನಲುಗಿ ಹೋಗಿವೆ. ಬಿಜೆಪಿಯವರೇನೋ ಸದ್ಯಕ್ಕೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ, ಬಟ್ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಕಚ್ಚಾಟ ಶುರುವಾಗಿದೆ. ಹೇಗಿದೆ ಹಾಗಾದರೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚಿತ್ರಣ ಅಂತ ನೋಡೋಣ ಬನ್ನಿ. ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ಗೆ ಡೇಟ್ ಫಿಕ್ಸ್. ಬಿಜೆಪಿಯ 5 ಆಕಾಂಕ್ಷಿಗಳಿಂದ ಒಗ್ಗಟ್ಟು ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಮುಂದುವರೆದ ಕಚ್ಚಾಟ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಟಿಕೆಟ್ಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಶೀತಲ ಯುದ್ಧ ನಡೆಯುತ್ತಿದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಹಿನ್ನೆಲೆ ಶಾಸಕ ಸ್ಥಾನ ತೆರವುಗೊಂಡಿದ್ದರಿಂದ ಈಗ ಬೈ ಎಲೆಕ್ಷನ್ ನಡೆಯಲಿದೆ. 70,000ಕ್ಕಿಂತ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳು ಕ್ಷೇತ್ರದಲ್ಲಿದ್ದು, ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ಗೆ ಫಿಕ್ಸೆಡ್ ಡೆಪಾಸಿಟ್ ಆಗಿದೆ. ಇದೇ ಕಾರಣಕ್ಕೆ ಶಾಮನೂರು ಶಿವಶಂಕರಪ್ಪ ಸತತ 4 ಬಾರಿ ಗೆದ್ದಿದ್ದಾರೆ. ಜಿಲ್ಲೆಯಲ್ಲಿ 2 ಬಣಗಳ ಕಿತ್ತಾಟದಿಂದ ಬಿಜೆಪಿ ನಲುಗಿ ಹೋಗಿತ್ತು. ಇದೆಲ್ಲದನ್ನು ಗಮನಿಸಿದ ರಾಜ್ಯ ಬಿಜೆಪಿ ನಾಯಕರು ಕೋರ್ ಕಮಿಟಿ ನಡೆಸಿ ಕಿತ್ತಾಟಕ್ಕೆ ಮದ್ದು ಅರೆದಿದ್ದಾರೆ. ಈ ಬೆನ್ನಲ್ಲೇ ಆಕಾಂಕ್ಷಿಗಳು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಈ ಮರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿ ಅಂತ ಹೇಳಿ ವರ್ಷದಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿರತಕ್ಕಂಥದ್ದು ಮೊದಲನೇದಾಗಿ. ಎರಡನೇದು ರಾಜ್ಯದ ತುಂಬೆಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಅವರಿಗೆ ದುಡಿದು ಗೆಲ್ಸೋದಕ್ಕೆ ತಯಾರಾಗಿದ್ದೇವೆ. ಇವತ್ತು ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೂ ಪ್ರಶ್ನೆ ಮಾಡತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆಂತರಿಕವಾಗಿ ನಮ್ಮ ಸಮಸ್ಯೆಗಳನ್ನು ನಮ್ಮ ನಾಯಕರಿಗೆ ಹೇಳಿ ನಮ್ಮ ನೋವನ್ನು ತೋಡ್ಕೊಳ್ಳೋಂಥ ನಮ್ಮ ಪಕ್ಷದಲ್ಲಿದೆ. ಹಾಗಂತಂದು ಅದನ್ನು ಭಿನ್ನಮತ ಅಂತ ನಡ್ಕೊಳ್ಳೋದು ಬೇಡ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ವು, ನಮ್ಮನ್ನೆಲ್ಲ ಸರಿ ಮಾಡಿದ್ದಾರೆ. ಎಲ್ಲ ನಾವೆಲ್ಲರೂ ಈಗ ಒಂದಾಗಿ ಚುನಾವಣೆ ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಕಲಿಸ್ಬಿಟ್ರು ದೇಶ ಮೊದಲು ನಮಗೆ, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ಲಿ ನಮಗೇನಪ್ಪಾ ಅಂದ್ರೆ ನಾವು ಅಲ್ಲಿ ಬಿಜೆಪಿ ಗೆಲ್ಸೋದು ನಮ್ಮ ಗುರಿ. ಇತ್ತ ಕಾಂಗ್ರೆಸ್ನಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎನ್ನುವ ಕೂಗು ಕೇಳಿ ಬಂದಿದ್ದು, 70,000ಕ್ಕೂ ಅಧಿಕ ಮತಗಳಿರುವ ಹಾಗೂ ಅಭ್ಯರ್ಥಿಗಳ ಗೆಲುವಿನ ನಿರ್ಣಾಯಕವಾಗಿರುವ ಅಲ್ಪಸಂಖ್ಯಾತರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಡೆಗಣಿಸುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ. ತಂದೆ ಶಾಮನೂರು ಶಿವಶಂಕರಪ್ಪನವರು ಕ್ಷೇತ್ರವನ್ನ ತಾವೇ ಉಳಿಸಿಕೊಳ್ಳಬೇಕು ಎಂದು ಅವರ ಪುತ್ರ ಸಮರ್ಥ ಶಾಮನೂರ್ಗೆ ನೀಡಬೇಕು ಎಂದು ಕಾಂಗ್ರೆಸ್ನ ಮುಖಂಡರ ನಿಯೋಗ ಸಿಎಂ ಡಿಸಿಎಂಗೆ ಮನವಿ ನೀಡಿದರು. 4 ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ದಾರೆ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂದು ಅಲ್ಪಸಂಖ್ಯಾತ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ಇದು ದೊಡ್ಡ ಸ್ಟೇಟ್ ಲೆವೆಲ್ ಸಮಸ್ಯೆ ಆಗಿದೆ. ಅದಕ್ಕೆ ಇದು ಸ್ಟೇಟ್ ಲೆವೆಲ್ ಆಗಿ ನಮ್ಮ ಪಕ್ಷಕ್ಕೆ ಕೆಟ್ಟದಾಗದಂಥ ಪ್ರಸಂಗ ಕೊಡೋದು ಬೇಡ. ಅದಕ್ಕೆ ನಾವೆಲ್ಲರೂ ಸೇರಿ ಮುಖಂಡರಲ್ಲಿ ಕೇಳ್ಕೊಳ್ಳೋದಷ್ಟೇ. ಯಾವುದೇ ಕಾರಣಕ್ಕೆ ಈ ಸರ್ತಿ ಕಾಂಗ್ರೆಸ್ಸಿನ ಸೀಟು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಟ್ಟು ನೀವೆಲ್ಲ ನಿಂತ್ಕೊಂಡು ಗೆಲ್ಲಿಸ್ರಿ ಅಂತ ನಾನು ಕೇಳ್ಕೊಂತ ನಾವು ಕಳೆದ 1 ತಿಂಗಳಿಂದ ಗಮನಿಸ್ತಾ ಇದ್ದೀವಿ. ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಬೆಳವಣಿಗೆಗಳನ್ನು ನಾವು ಗಮನಿಸ್ತೀವಿ. ಈ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಮೈನಾರಿಟೀಸ್ಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ವಾದವನ್ನು ನಾವು ಇಟ್ಟಿದ್ದೀವಿ. ಅದು ಅಲ್ಲದೆ ಅಹಿಂದ ವರ್ಗದ ಯಾರಿಗಾದ್ರೂ ಟಿಕೆಟ್ ಕೊಡಿ, ನಮಗೆ ಟಿಕೆಟ್ ಕೊಡಿ. ಬಹಳ 30 ವರ್ಷಗಳಿಂದ ನಮಗೆ ಈ ಭಾಗಕ್ಕೆ ಒಬ್ಬ ಅಲ್ಪಸಂಖ್ಯಾತ ಪ್ರತಿನಿಧಿ ಇಲ್ಲಿ ಇಲ್ಲ ಅಂತಕ್ಕಂಥ ಒಂದು ಕೊರಗು ನಮಗಿದೆ. ಅದನ್ನ ನೀಗಿಸಬೇಕಾದಂಥದ್ದು ಎಲ್ಲರ ಜವಾಬ್ದಾರಿ ಇರುತ್ತೆ. ಹಾಗಾಗಿ ತಾವು ಈ ಭಾಗಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ನಾವು ಮನವಿಯನ್ನ ಮತ್ತು ಒತ್ತಾಯವನ್ನ ಮಾಡಿದೀವಿ. ಒಟ್ಟಾರೆ ಬೆಣ್ಣೆನಗರಿ ಬಿಜೆಪಿಯಲ್ಲಿ ಎಲ್ಲಾ ಗೊಂದಲಗಳಿಗೆ ತಾತ್ಕಾಲಿಕವಾಗಿ ತೆರೆ ಎಳೆಯಲಾಗಿದೆ. ಬಿಜೆಪಿಯ 5 ಆಕಾಂಕ್ಷಿಗಳು ಒಗ್ಗಟ್ಟು ಪ್ರದರ್ಶನ ನಡೆಸಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಇದು ಯಾವ ತಿರುವು ಪಡೆದುಕೊಳ್ಳಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.